ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಶ್ರೀ ಚನ್ನಕೇಶವ ದೇವಾಲಯದಲ್ಲಿ ಹನುಮ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ದೇವಾಲಯದಲ್ಲಿರುವ ಹನುಮನ ವಿಗ್ರಹಕ್ಕೆ ಒಂದು ಇತಿಹಾಸವಿದ್ದು, ಪಾಕಶಾಲೆಯಲ್ಲಿದ್ದ ಈ ಕಲ್ಲನ್ನು ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಪ್ರಸಾದ ತಯಾರಿಸಲು ಬಳಸಲಾಗುತ್ತಿದ್ದು, ಭಕ್ತರೊಬ್ಬರ ಕನಸಿನಲ್ಲಿ ಮಾರುತಿ ಕಾಣಿಸಿಕೊಂಡು ನನ್ನ ಬೆನ್ನು ಕಾರದಿಂದ ಉರಿಯುತ್ತಿದೆ ಎಂದು ಹೇಳಿದಂತಾಗಿ ಅಂದಿನ ಭಕ್ತರು ಹನುಮನನ್ನು ಎತ್ತಿಕೊಂಡು ದೇವಾಲಯವೊಂದನ್ನು ನಿರ್ಮಾಣ ಮಾಡಿದ್ದು, ಅಂದಿನಿಂದ ಗರುಡ ಚನ್ನಕೇಶವ ಮಂಗಳಾರತಿಗೆ ಮುಂಚೆ ಆಂಜನೇಯನಿಗೆ ಪೂಜೆ ಮಾಡಿದ ನಂತರವೇ ಮಹಾಮಂಗಳಾರತಿ ಸೇವೆ ನಡೆಯುವ ಪದ್ಧತಿ ಎಂದು ಪೂರ್ವಜರು ಹೇಳುತ್ತಾರೆ. ಅಂತೆಯೇ ಇಂದು ಸಹ ಹನುಮನಿಗೆ ಅಷ್ಟೋತ್ತರಗಳೊಂದಿಗೆ ಪೂಜೆ ನೆರವೇರಿತು. ನಂತರ ಬಂದಿದ್ದ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಕಂಬದಹಳ್ಳಿ ಗ್ರಾಮದ ಆನಂದ್ರವರು ಮಾರುತಿಗೆ ಧೂಪ ಸೇವೆ ನಡೆಸಿದರೆ, ಹೊನ್ನೇನಹಳ್ಳಿ ಗ್ರಾಮಸ್ಥರಿಂದ ಕೋಲಾಟ ಏರ್ಪಡಿಸಲಾಗಿತ್ತು. ರಾತ್ರಿ ಆಂಜನೇಯ ಮೂರ್ತಿಯ ಉತ್ಸವವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆದು, ಪುಟ್ಟ ಮಕ್ಕಳು ರಾಮ, ಲಕ್ಷ್ಮಣ, ಸೀತೆ, ಭರತ ವೇಷ ಧರಿಸಿ ಭಕ್ತರ ಗಮನ ಸೆಳೆದರು. ಬ್ರಹ್ಮಾಂಡ ನಾಯಕ ಗಂಟಗುಣ ಲಾವಣ್ಯ ಚತುರ್ದಶ ಭುವನದೀಶ್ವರ ದೇವೋತ್ತಮ ದೇವತಾ ಚಕ್ರವರ್ತಿ ಪರಾಕು ಸ್ವಾಮಿ ಪುರಾಣ ಪುರುಷೋತ್ತಮ ಉದಯವಾಗಲು ಮುನ್ನ ಉರಿಸಿದನು ರವೆಗಳನ್ನು ಮದನ ಬಾಣವ ಕಿತ್ತು ಮನದವನಿಗೆ ಕಣ್ಣುಗಳ ಬಾಣವ ಕೊಟ್ಟು ಕುಂಭಕರ್ಣನ ನೆಟ್ಟು ಬೆದರಿಸಿ ಕಾದಿದ ಹನುಮಂತನಿಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ. ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು.